ಓಂ ನಮಃ ಶ್ರೀ ಭಗವತೆ ರಾಮಕೃಷ್ಣಾಯ ನಮೋ ನಮಃ. ಮೌನವೇ ಇವನ ಮಂತ್ರ, ನ್ಯಾಯವೇ ಇವನ ತಂತ್ರ. ಮೈಸೂರಿನ ಮಣ್ಣಿನ ಮಹಾಶಕ್ತಿ ಇವನೇ ಮಹಾ. ನೋಡಿ, ಈ ಜಗತ್ನಲ್ಲಿ ಯಾರನ್ನು ಹುಟ್ಟಾನೆ ರಾಜನಾಗಿ ಹುಟ್ಟೋದಿಲ್ಲ. ಕೆಲವೊಬ್ರು ಅಧಿಕಾರನ ಭಿಕ್ಷೆ ಬೇಡ್ತಾರೆ, ಮತ್ತೆ ಕೆಲವೊಬ್ರು ಅಧಿಕಾರನ ಕಿತ್ಕೋತಾರೆ. ನಾನು ಈ ಎರಡು ಗುಂಪು ಸೇರ್ದವನಲ್ಲ. ಅನಿವಾರ್ಯತೆ ಎದುರಾದಾಗ ಅಧಿಕಾರನ ಸೃಷ್ಟಿ ಮಾಡ್ಕೊಂಡವನು. ಅವತ್ತು ನಾನು ಅವನಿಗೆ ಒಂದು ಮಾತು ಹೇಳಿದ್ದೆ. ಆ ಮಾತು ಆಜ್ಞೆನೂ ಆಗಿತ್ತು, ಅವಕಾಶನೂ ಆಗಿತ್ತು. ಯಾರು ನನ್ನ ಸ್ನೇಹಕ್ಕೆ ಬೆಲೆ ಕೊಡಲ್ವೋ ಅವರು ನನ್ನ ವೈರತ್ವಕ್ಕೆ ಬೆಲೆ ಕೊಡಲೇಬೇಕಾಗತ್ತೆ. ಇದು ಸೇಡಲ್ಲ, ಇದು ಇಲ್ಲಿಯ ನ್ಯಾಯ. ಜನ ಹೇಳ್ತಾರೆ ಅದೃಷ್ಟ ಬೇಕು ಅಂತ, ಆದ್ರೆ ನಾನು ಹೇಳ್ತೀನಿ, ನಿನ್ಗೆ ನಿನ್ ಮೇಲೆ ನಂಬಿಕೆ ಇದ್ರೆ ಇಡೀ ಜಗತ್ತಿನ ವಿಧಿ ಬರಹನ ನೀನ್ ಬದಲಿಸ್ಬೋದು ಅಂತ. ಭಯ ಅಂದ್ರೆ ಒಂದು ನೆರಳಿದ್ದಂಗೆ. ನೀನು ಬೆಳಕಿನ ಕಡೆ ಮುಖ ಮಾಡಿದ್ರೆ ಆ ನೆರಳು ನಿನ್ ಕಾಲ್ ಬುಡಕ್ ಬರುತ್ತೆ. ಸಾಯ್ತೀನಿ ಅಂತ ಹೆದರ್ಕೊಳ್ಳೋನು ದಿನ ಸಾಯ್ತಾನೆ. ಆದ್ರೆ ಧೈರ್ಯವಂತ ಯಾವತ್ತಿದ್ರೂ ಅಮರ. ಯಾವ ಮನುಷ್ಯ ತನ್ನ ಮರ್ಯಾದೆನ ಮತ್ತೆ ತನ್ನವ್ರನ್ನ ಕಾಪಾಡೋದಿಲ್ವೋ ಅವನು ಬದುಕಿದ್ದು ಸತ್ತಂತೆ. ನನ್ನ ಈ ಬಿಳಿ ಶರ್ಟ್ ಮೇಲಿರೋ ವಿಭೂತಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಇನ್ನು ಈ ಸಮಾಜದಲ್ಲಿ ಅನ್ಯಾಯಕ್ಕೆ ಜಾಗ ಇಲ್ಲ. ಇದು ಕೇವಲ ಮುನ್ನುಡಿ ಅಷ್ಟೇ. ಅಸಲಿ ಆಟ ಈಗ ಶುರುವಾಗುತ್ತೆ.